ನೈಟ್ ಕ್ಯಾಂಪ್ ಮಾಡಬೇಕಂತ ಇದ್ದೀವಿ. ನಾವು ಮಾಡ್ತಾ ಇರೋ ನೈಟ್ ಕ್ಯಾಂಪ್ ಸ್ಟೇ ಬೆಟ್ಟಲ್ಲಿ ನೆಕ್ಸ್ಟು ಬೆಟ್ಟ ನೋಡಿ ಹೇಗಿದೆ. ಝೂಮ್ ಮಾಡು. ಬನ್ನಿ ಹೋಗೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ನಾವು ಹೋಗೋ ಟ್ರ್ಯಾಕ್ ಈ ಥರ ಇದೆ ನೋಡಿ. ಬೆಳಗ್ಗೆನೆ ಈ ರೀತಿ ಇದೆ ಅಂದ್ರೆ ಟ್ರ್ಯಾಕ್ ನೈಟ್ ಯಾವ ತರ ಇರ್ತೈತೆ? ಡಾರ್ಕ್ ನೈಟ್, ಅದೂ ತಮಾಷೆ ನೈಟ್ ಅಲ್ಲ. ಜಿಪ್ಸಿ ಇದು ಸ್ಪೋರ್ಟ್ಸ್ ಗಾಡಿ ನೋಡಿ ಹೆಂಗಿರ್ತೈತೆ. ಏನಿಲ್ಲ ಅಭಿಷೇಕ್ ಅವರೇ, ಕ್ಯಾಂಪ್ ಮಾಡೋಣ ಅಂತ ಬೇರೆ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ದಾರಿ ಗೊತ್ತಾಯ್ತಾ ಇಲ್ಲ, ಹೆಂಗ್ ಹೋಗೋದಂತ ಗೊತ್ತಾಯ್ತಲ್ಲ. ಏನ್ ಮಾಡೋದು ಅದೇ ಯೋಚನೆ ಮಾಡ್ತಾ ಸರ್. ಫೀಲ್ಡ್ ಗಿಳಿದ್ಬಿಟ್ಟು ನೀವು ಈ ತರ ನೀವು ಗಾಡಿನ ಮಡಿಕೊಂಡು ಫೀಲ್ಡ್ ಗಿಲ್ದಿ ನೀವು ದಾರಿ ಗೊತ್ತಾಯ್ತಲ್ಲ ಅಂತ ಹೆಂಗೆ ಸರ್? ಬನ್ನಿ ಸರ್, ನಾನ್ ತೋರಿಸ್ತೀನಿ. ನಾನು ಇವಾಗ ನೀವು ಈಗ ಗಾಡಿ ಬನ್ನಿ ಸರ್. One eternity later. ನೋಡಿ ಸರ್, ಇವತ್ತು ನೀವು ಕ್ಯಾಂಪಿಂಗ್ ಮಾಡಬೇಕು ಅಂತ ಏನೋ ಚಾಲೆಂಜಿಂಗ್ ಆಗಿ ಬಂದಿದ್ದೀರಾ ಜಾಗ ಹುಡಿಕೊಂಡು. ನೋಡಿ ಸರ್, ಈ ಜಾಗ ನಿಮಗೋಸ್ಕರ ತುಂಬಾ ಪರ್ಫೆಕ್ಟಿವ್ ಆಗಿದೆ ಜಾಗ. ಲೊಕೇಶನ್ ನೋಡೋಣ ಇರ್ರಿ. ನೋಡಿ ನಿಮ್ಗೆ ಯಾವ ತರ ಸೆಟ್ಟಿಂಗ್ ಬೇಕು, ನಿಮ್ಗೆ ಯಾವ ತರ ಸೆಟ್ಟಿಂಗ್ಸ್ ಭಯಂಕರವಾಗಿರ್ಬೇಕು ನಿಮ್ಗೆ. ನೋಡಿ ನಿಮ್ಗೆ ಯಾವ ತರ ಪ್ಲಾನ್ ಬೇಕು ಆ ತರ ನೈಟ್ ಕ್ಯಾಂಪ್ ಆಗ್ತಾ ಇದೀವಿ. ಮಾಡ್ಬೋದು ಸರ್. ಧೈರ್ಯ ಬೇಕು ಸರ್. ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕು ಅಂದ್ರೆ ಧೈರ್ಯ ಬೇಕು. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲ ತುಂಬಾ ಇದಾವೆ. ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೇಕು ಅಂದ್ರೆ ಧೈರ್ಯ ಬೇಕು ಸರ್. ನೀವು ನೋಡಿ ಪ್ಲಾನ್ ಮಾಡಿ. ಇಲ್ಲೇ ಇರಬೇಕಾಗಿದೆ ನೋಡಿ. ನೈಟ್ ಇಲ್ಲೇ ಇರಬೇಕು ಮೋನಿ. ಇಲ್ಲೇ ಫಿಕ್ಸ್ ಮಾಡ್ಲೇಬೇಕಣ್ಣ. ಫಿಕ್ಸ್ ಮಾಡ್ಲೇಬೇಕು. ಮೋನಿ ಯಾಕೆ ಎದುರ್ತಾವನೆ? ಕಲ್ಡಿಗಳಿಂದ ಬರಲ್ಲ. ಕಲ್ಡಿ ಐತೆ, ಏನು ಮಾಡಕ್ಕಾಗಲ್ಲ. ಇದೇ ಚಾಲೆಂಜ್ ನಾವು ಫೇಸ್ ಮಾಡ್ಬೇಕಾಗಿರೋದು. ನೈಟ್ ಇದೆ ಸರ್ವೈವಲ್ ನಮ್ದು. ಏನೋ ಒಂದು ತಗೋ ಮೋನಿ. ಕಲ್ಡಿ ಅಂತ ಹೋದ್ರೆ ಇಟ್ಟಾಡಾಕ್ಬಿಡ್ತೀಯ ನೈಟು ಮೋನಿ. ಓಕೆ ಪಾಟ್ ಓಕೆ. ನೈಟ್ ಕ್ಯಾಂಪ್ಗೆ ಇದೇ ನೀರು ಯೂಸ್ ಮಾಡೋಣ ಬಿಡಿ. ಹೇಳೋದು ಹೆಚ್ಚು ಮಾಡೋದು ಹೆಚ್ಚು. ಇದೇ ನೀರು ಯೂಸ್ ಮಾಡೋಣ ನೈಟ್ ಕ್ಯಾಂಪಿಂಗ್ಗೆ. ಏನಿಲ್ಲ, ಚೆನ್ನಾಗೈತೆ. ಸೋಸ್ಬಿಟ್ಟು ಕುಡ್ಕೊಳ್ಳೋದು. No comments. No comments. ಇಲ್ಲ ಸರ್. ಸ್ವಲ್ಪ ಕಪ್ಪೆ ಮರಿಗಳಾಗ್ಬಿಟ್ಟು ಅಷ್ಟೇ. ಅಣ್ಣ ಲೊಕೇಶನ್ ಓಕೆ ಅಲ್ವಾ ನಿಮಗೆಲ್ಲ? ಈಗ ಲೊಕೇಶನ್ ಎಲ್ಲ ಓಕೆ. ಕ್ಯಾಂಪ್ ಏನು ಬೇಕು ನೈಟ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ತರೋಣ. One eternity later. ನೈಟು ಕ್ಯಾಂಪಿಂಗ್ ಮಾಡೋ ಟೈಮಲ್ಲಿ ನಮಗೆ ಗೌಜ್ಲಕ್ಕಿ ಮೊಟ್ಟೆನೂ ಸಹ ಮತ್ತು ಮರಿ ಸಹ ಸಿಕ್ಕೈತೆ ನಮಗೆ ಕ್ಯಾಂಪಿಂಗ್ ಟೈಮಲ್ಲಿ. ನೋಡಿ ಹೇಗಿದೆ. ವಸೀಮ್, ಟೀತರ್ ಅಂತಾರೆ ಇದನ್ನ ಇಂಗ್ಲೀಷಲ್ಲ, ಹಿಂದಿನಲ್ಲಿ. ಹಿಂದಿನಲ್ಲ?
ತಾಜಲ್ಲಿ ಮಾಡ್ತಿರಲ್ಲ ನೀವು, ಅದೇನಾ ಇದು? ಅದೇನೇ ಇದು. ತಾಜ್ನಲ್ಲಿ ಬಿಟ್ಬಿಡೋಣ, ಹೋಗೋಣ ತಾತಿಗೆ. ಪಾಪ ಅದ್ರ ಅಮ್ಮ ಎಲ್ಲೈತೆ ಏನು ಕಥೆನೋ. ಬಿಟ್ಬಿಡೋಣ. ಬಿಡಿ. ನನ್ನ ಹತ್ರನೇ ಗೊತ್ತಾಗೋದು. ಬರ ಅಮ್ಮ ಅನ್ಕೊಂಡಿರೋದು. ಅಮ್ಮ ಅಮ್ಮ ಐ ಲವ್ ಯು ದರ್ಶನ್ ಅಮ್ಮ ಅಂತ. ಇಷ್ಟ ಆಗುತ್ತಲ್ಲ ಅದು? ಇನ್ನೂ ಇಷ್ಟ ಆಗಿದೆ. ಇಲ್ಲ ಇಷ್ಟ ಅಲ್ಲ ದಪ್ಪ ಆದರೆ ಇಷ್ಟಪ್ಪ ಆಯ್ತದ ಅದು. ಓ ಕ್ಯಾಂಪಿಂಗಲ್ಲಿ ಗ್ರೀನ್ ಮಸಾಲ, ಒಳ್ಳೆ ಗ್ರೀನ್ ಮಸಾಲ ಗ್ರೇವಿ ರೆಡಿ ಮಾಡ್ತಾ ಇದ್ದೀವಿ. ಚಿಕನ್ ತೊಳ್ಕೊಂಡಿದ್ದೀವಿ, ತರಕಾರಿ ಕಟ್ ಮಾಡಿದ್ದೀವಿ, ಸೊಪ್ಪು ಗಿಪ್ಪೆಲ್ಲ ರೆಡಿ ಐತೆ. ಅಲ್ಲಿ ಹುಡುಗರು ರೆಡಿ ಮಾಡ್ತಾವ್ರೆ, ಮಾಡೋದೆ ತುಂಬಾ ಕಷ್ಟ ಪಡ್ತಾವ್ರೆ ಅವಾಗಿಂದ. ಅಭಿಷೇಕ್ ಹೇಳ್ರಿ ಸರ್, ಹಂಗೆ ಹೇಳಿ ಸರ್, ಮಾತಾಡಿ ಸರ್. ಹೇಳಿ ಸರ್. ಏನಿಲ್ಲ ಸರ್, ಚಿಕನ್ ಎಲ್ಲ ತೊಳೆದು ರೆಡಿ ಆಗಿದೆ, ಎಲ್ಲ ಕಟ್ ಮಾಡಿ ರೆಡಿ ಆಗಿದೆ. ಒಲೆ ಹಾಕಿ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಈಗ ರೆಸಿಪಿನ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಫಸ್ಟ್ ಎಣ್ಣೆ ಮತ್ತೆ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ತೀರಾ ಹೆಂಗೆ? ಅದೇ ಮಾಡಬೇಕು. ಒಂದು ನಿಮಿಷ ಇದೆಲ್ಲ ರೆಡಿ ಮಾಡ್ಕೊಬಿಡೋಣ. ಓಕೆ ಓಕೆ, ಸೆಟ್ ಮಾಡೋಣ. ಓಕೆ, ನೋಡಿ ನೋಡಿ ಇಲ್ಲಿ ನೋಡಿ, ಕ್ಯಾಂಪ್ಗೆ ಹೊಸಬ್ರು ವಸೀಮ್ ಅಂತ, ವಸೀಮ್ ಇಮ್ರಾನ್ ನನ್ನ ಫೇವರೇಟ್ ಇದು. ಲೆಗ್ ಪೀಸ್ ಇವ್ನಿಗೇನೆ ಕಟ್ ಮಾಡಿಸ್ಕೊಂಡು ಬಂದಿದ್ದೀರಿ. ಇನ್ನೊಂದೆಲ್ಲೂ ಇರ್ಬೋದು, ಕಾಣ್ತಾ ಇಲ್ಲ. ನೋಡಿ ಹುಡ್ಕಾನ ಹುಡುಕಿ ಹಾಕ್ತೀನಿ ತಲೆಗೆ ಹಾಕ್ಬಿಡಿ. ಇದು ಯಾರಿಗಾದ್ರೂ ಸಿಕ್ಕು ಈ ಜನದಲ್ಲಿ ನನಗೆ ಕೊಟ್ಬಿಡಿ. ಏನು ಬೇಡ ನನಗೆ. ಓಕೆ ಆಯ್ತು. ಸ್ಪಾಟ್ ಹೆಂಗೈತೆ ಹೇಳು, ಸ್ಪಾಟ್ ಬಗ್ಗೆ. ಸೂಪರ್, ಸ್ವಲ್ಪ ಸ್ಕೇರಿ ಆಗಿತ್ತು ಅಂತ ಅಂದೆ, ಬರ್ಬೇಕಾದ್ರೆ ಅದ್ರ ಗೊತ್ತಾ ಇದೆ. ಇನ್ನೂ ಆಗ್ತಾ ಇದೆ ಒಂದೊಂಚೂರು. ಅದಕ್ಕೆ ಎಲ್ಲಪ್ಪ ಅದು ಏನ್ ಹೇಳು, ಅದೇ ಒಳ್ಳೆಯದು. ಎಲ್ಲ ಇದೆ ಮಚ್ಚು 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 ತಂದಿದ್ದೀವಿ. ಅದು ದಯವಿಟ್ಟು ನನ್ನ ಕೈ ಕೊಟ್ಬಿಡಿ, ಹಂಚ್ಕೊಟ್ಬಿಡಿ ನನ್ನ ಕೈಗೆ. ಇಲ್ಲಿ ಇಲ್ಲಿ ಇದರಲ್ಲಿ ಇಷ್ಟು ಜನದಲ್ಲಿ ಯಾರಿಗೆ ಸ್ಪೀಡ್ ಹೊಡೋಕೆ ಬರುತ್ತೆ? ಇವನು 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 ತುಂಬಾ ಸ್ಪೀಡ್ ಹೊಡೋಲ್ಲ. ಇವನು ಬಚಾವಕ್ಕೆ ಬರ್ತಾನೆ. ಲೇಟ್ ಹೊಡೋರು ಪಕ್ಕ ಚಿತ್ತ ಬಾಯಿಗೆ. ಸೇಫ್ಟಿ ಸೇಫ್ಟಿಗೆ ಮಚ್ಚು ಕೊಟ್ಟಿದೀವಿ ವಸೀಮ್. ಜಾಸ್ತಿ ಆಗ್ಲಾಗಿ ಏನು ತಿಳ್ಕೊಬೇಡಿ, ಸೇಫ್ಟಿಗೆ ಮಾತ್ರ ಬಂದ್ರೆ ಫಸ್ಟ್ ಓಡಿಸೋದು ನೋಡ್ತೀವಿ. ಮೈ ಮೇಲೆ ಬಿದ್ರೆ ಏನ್ ಮಾಡೋಕ್ಕಾಗಲ್ಲ. ಏನಿಲ್ಲ, ಏನಾಗಲ್ಲ, ಒಳ್ಳೇದಾಯ್ತು. ಏನಾಗಲ್ಲ. ಓಕೆ, ಎಲ್ಲ ಇಷ್ಟು ಜನ ಇದ್ದೀವಿ ಹೆಂಗ್ರಿ ವಸೀಮ್ ಅವರೇ? ಎಷ್ಟು ಜನ ಇದ್ರು ಬಂದ್ರೆ ಫಸ್ಟ್ ಎಲ್ಲ ಹೊಡೋಗ್ತಾರೆ. ನನಗೆ ಗೊತ್ತು. ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಓಕೆ, ಇದು ಹಾಕ್ಲೇಬೇಕು. ಚೆನ್ನಾಗಿ ಗೊತ್ತಿದೆ ವಸೀಮ್. ನೆಕ್ಸ್ಟ್ ನೋಡಯ್ಯ, ವೆಯ್ಟ್ಲೆಸ್ ಪೈಪ್ ಹೊತ್ತದಲ್ಲ, ತಪ್ಪಲೆ ಎತ್ಕೊಂಡು ಜಸ್ಟ್ ಏನು ಗೊತ್ತಾ, ಬಿಚ್ಕೋಬೇಕು, ಬೇಕು ಆ ಥರ. ಬರ್ಲೇನಯ್ಯ ಹುಡುಗ ಬೇಡ ರೀ, ಈ ಕಡೆಗೆ. ಆ್ಯಕ್ಚುಲಿ ಭಾಳ ನಮಗೆ ಹೆಲ್ಪ್ ಮಾಡ್ತಾ ಇರೋರು ನಮ್ಮ ಹುಡುಗ. ಅವನ ಹೆಸರೇನು? ಪಾಷಾ. ಪಾಷಾ, ಪಿ ಫಾರ್ ಪಾಷಾ. ಹೊಸ ನೇಮ್ ಅವ್ರದ್ದು ಪಾಷಾ ಬೈ. ಪಾಷಾ ಬೈ ಅವರು ಪಾಪ ಹಾಕ್ತಿವಾಗ ಮುಡುಗಿವಾಗ ಹಿಂದೆ ಹುಡುಗಿಗಂಗವ್ರೆ ನೋಡಿ. ಮುಡುಗಿಗ ದಯವಿಟ್ಟು. ಮತ್ತು ಏನದು, ಅದೇ ಲಕಡೆ ರೆಡಿ ಇರೋಣ. ಕಡೆ ಹಿಂಗೆ ಮಾಡ್ತಾರೆ. ಲಕಡೆ ರೆಡಿ ಇರೋಣ. ಸ್ವಲ್ಪ ಮಣ್ಣು ಹಾಕ್ತೀಯಾ ಒಲೆಗೆ? ನಿಲ್ಸೋಣ. ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು ಮಾಡ್ರಿ. ಇನ್ನೊಂಚೂರು ಎತ್ತು, ಮನಗಿಸು ಇನ್ನೊಂಚೂರು. ಹಾಂ, ಈಗ ಹಾಕು ಎಲ್ಲ. ಕೈ ಎತ್ತು ನಿಂದು. ಹಾಂ ಹಾಂ, ತಿರ್ಗಾ ಬೆಂಡಾಯ್ತು ಎಲ್ಲ. ಚೂರು ಬಿಡಿ, ಬಡ್ಗು. ಹಾಂ ಬಿಡು, ಪರ್ಫೆಕ್ಟ್. ಚೂರು ಹಿಂದಕ್ಕೆ. ಹಾಂ ಓಕೆ, ಅಡ್ಜಸ್ಟ್ ಆಯ್ತು, ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡೋಣ. ಓಕೆ, ಉರಿ 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 ಸ್ಟಾರ್ಟ್ ಮಾಡಿ, ಉರಿ ಸ್ಟಾರ್ಟ್ ಮಾಡಿ. ನಾನು ಸ್ವಲ್ಪ ಕಷ್ಟ ಪಡ್ತಿದ್ದ ಇದ್ದೀನಿ. ಮಾಡು ಮಾಡು ಗುರು, ಕಡಿ ಹಾಕ ಹಾಕ.
ವಿಡಿಯೋ ಮಾಡೋ ಟೈಮಲ್ಲೇ ಕಟ್ ಆಗಲ್ಲ. ಇವ್ನು ಹೊಡಿತಾನಲ್ಲ ಅದು video. ಬಾಹುಬಲಿ ನೆನ್ಸ್ಕೋ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ ಇಳಿದಿದೆ ಒಂಚೂರು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಏನ್ ಹಿಂಗ ಕಟ್ ಆಗ್ಬಿಡ್ತು ಬಾಯಿ ಬಾಯಿಲಿ ಸುತ್ತಾಗತ್ತಾನ. ಲೇ ರಫಯ್ಯ ಲೈಟ್ ತೋರಿಸಿ ಒಂಚೂರು ಇನ್ನೂ ಎಲ್ಲ ಇತ್ತು. ಇದನ್ನೇ ಕಟ್ ಮಾಡ್ರಿ. ಸಾರ ಹಂಗೆ ಇಟ್ಬಿಡೋಣ. ಇಲ್ಲೊಂದು ಹೊಡಿರಿ. ಅದು ಸುಮ್ಮನೆ ಆಗ್ತಾ ಇದೆ ಇಟ್ಬಿಡಿ ಮೇಲೆ ಅದು. ಏನ್ ಅಭಿಷೇಕ್ ಅದು ನೀರಾ? ಮಾಮೂಲಿ ಏನೇನು ಅಭಿಷೇಕ್ ಅದು? ಸಂಪ್ಯೂರಾ? ಈಗ ಪುದೀನ ಗ್ರೀನ್ ಚಿಕನ್ ಮಾಡೋಕ್ಕೆ ಫಸ್ಟು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ನೆಕ್ಸ್ಟು ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ದಪ್ಪಗೆ ಇರಬೇಕಾ ಸಣ್ಣಗೆ ಇರಬೇಕಾ? ದಪ್ಪಕ್ಕೆ ಇರಬೇಕು ಸರ್. ನಾವೇನು ಮನೇಲಿ ಮಾಡ್ತಾರಲ್ಲ ಸರ್, ಮನೇಲಿ ಮಾಡಿದ್ರೆ ಮಾಮೂಲಿ ಸಣ್ಣ ದಪ್ಪ ಎಲ್ಲ ಹೆಂಗಸ್ರುಗಳ್ದು. ಅದಿಗೆ ಮದುವೆ ಆಗೋದು ಹುಡುಗಿ ತುಂಬಾ ಲಕ್ಕಿ. ಯಾಕೆ? ಹುಡುಗಿಗೆ ಯಾವತ್ತೂ ಕಣ್ಣಲ್ಲಿ ನೀರು ಬರಲ್ಲ. ಆ ಥರ ಇವ್ರೆ ಅದು ಈರುಳ್ಳಿ ನೀರು ಬರುತ್ತಲ್ಲ ಅದಕ್ಕೆ ಹೇಳ್ತಾರೆ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ಬ್ರೌನ್ ಕಲರ್ ಬಂದ ತಕ್ಷಣ ನೆಕ್ಸ್ಟು ಚಿಕನ್ ಹಾಕೊಳ್ಳೋಣ. ಚಿಕನ್ ಎಲ್ಲ ರೆಡಿ ಮಾಡಿದೆ. ಇನ್ನೂ ನೀರು ಬೇಕಲ್ಲ ಕಾರ್ತಿಕ್ ಸರಿ ಆಯ್ತು. ಒಂದು ಕಡ್ಡಿ ಕೊಡ್ರಿ ತೊಳಕ್ಕೆ. ಕಡ್ಡಿ ಕೊಡ್ರಿ. ಇದೊಂದು ಕೊಡ್ರಿ, 3 ಕೊಡ್ರಿ, ಕ್ಲೀನ್ ಮಾಡಿ ಕೊಡಿ. ಸ್ವಲ್ಪ ಬೆಂಕಿ ತೊಳಕ್ಕೆ ಇಲ್ಲೇ ಸ್ಟ್ರೈಟ್ ಹಿಂಗೆ ಹೋಗ್ತದೆ. ಕಲೆ ಗಡಿಸ್ಕೊ, ಕಲೆ ಗಡಿ ಇಲ್ಲಿ ಅಂತ ಕಲೆ ಗಡಿ ಹೆಂಗಿಸ್ಬೇಕೆ ಇದೆ ನಮ್ಮ. ಓಕೆ ಇದು ಸ್ಟಾರ್ಟ್ ಟೇಕು. ನ್ಯಾಚುರಲ್ ಗ್ಯಾಸ್ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಬಂದಿದೆ ಈಗ. ಗೋಲ್ಡನ್ ಬ್ರೌನಾ? ಹಾಂ, ನೆಕ್ಸ್ಟ್ ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಅಭಿಷೇಕ್ ಇದು ಚಿಕನ್ ಕ್ವಾಂಟಿಟಿ ಎಷ್ಟಿದೆ? ಮೊಟ್ಟೆ ಐತೆ ನೋಡ್ಕೊಂಡು ಹೋಗೋ. ಇದು ಬುಡ ತಗೊಂಡ್ರಿ ಇದು ನೋಡು. ನೀ ಚೆನ್ನಾಗಿಲ್ಲ भाई जो स्टार्ट जो मैं भी ना फर्ज में चला आता मिली थोड़ी ಸ್ವಲ್ಪ ಸಪೋರ್ಟ್ ಮಾಡಿ. ಡ್ರ್ಯಾಗನ್ ये वो ये ಬರ್ತೀವಿ. ತುಂಬ ಆಸೆಯಿಂದ ಎತ್ತಿದ್ದೇವೆ. ತೆಗಿದಿರೋ ನಮ್ಮ ಸ್ಪ್ರೈಟ್ ಏನ್ರಿ ಮಾಡ್ತೀರಾ? ಅದೇ ನೋಡ್ಬೇಕು ಸ್ವಲ್ಪ. ಕಾಡಲ್ಲಿ ಹೊಗೆ ಹೊಡಿತಲ್ವಾ? ಕಾಡಲ್ಲಿ ಸ್ಪ್ರೈಟ್ ಕೇಳ್ತಾ ಇದೆಯಲ್ಲ ಅವತ್ತು ನೀನು. ಎಲ್ಲ ತುಂಬ ಆಸೆಯಿಂದ ಅಷ್ಟೇ ಅನ್ಕೊಂಡೆ ಕುಡಿಯೋಣ ಒಂಚೂರಂತೆ. ಅಲ್ಲ ಈಗ ಹಂಗೆ ಒಂದು ಇಷ್ಟವನ್ನು ಉಪ್ಪಂಗಿಲ್ವಾ? ತಾಳ್ಬೇಕು. ಅವ್ರು ಹೇಳ್ದ ಅಂತ ಪ್ಯಾಕೆಟ್ ಹೊರಬಿಡೋಣ ಅಂತ ಮನೆ ಥರ ಇಟ್ಕೊಂಡಿದ್ರು. ಕಾರ್ತಿ ಹಂಗೆ ಒಂದು ಸ್ವಲ್ಪ ಕಾರ್ತಿ ಸ್ವಲ್ಪ ಉಪ್ಪು ತಗೊಂಡು ಒಂದು ಯಾವ್ದಾರ ಅಂಗಡಿ. ನೆಕ್ಸ್ಟು ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ. ಫ್ರೈ ಆದ ನಂತರ ಅದಕ್ಕೆ
ಏನು ಬೇಕಾದ ಐಟಮ್ಗಳು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಆ ಮಸಾಲೆನ ಹಾಕಿ ಅದನ್ನು ಚೆನ್ನಾಗಿ ಒಂದು ಒಳ್ಳೆಯ ರೆಸಿಪಿ ಮಾಡೋಣ. ನೆಕ್ಸ್ಟು ಈಗ ಕ್ಯಾಂಪ್ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ರುಚಿ ತೋರಿಸೋಣ ಎಲ್ಲರಿಗೂ. ಸೌಂಡ್ ಆಯ್ತಲ್ಲ, ಇದೇ ಪಾತ್ರೆ ಕೊಡಿ ನಾನು ಕೊಡಿ. ಏನು ಸೌಂಡು? ಏನೋ ಸೌಂಡ್ ಆಯ್ತಿದೆ. ಸೌಂಡ್ ಆಯ್ತಾ? ಏನು ಸೌಂಡು? ಕೇಳಿಸ್ಕೊ, ಸೈಲೆಂಟ್ ಆಗಿದ್ರೆ ಕೇಳಿಸ್ತೀನಿ. ನಿಜ ಏನೋ ಸೌಂಡ್ ಕೇಳಲ್ಲ. ಬೆಂಕಿದು ಗುರ್ರ ಅಂತ ಇರೋದು. ಅದು ಒಳಗಡೆ ಗ್ಯಾಸ್ ಇರುತ್ತೆ, ನಾನು ಒಂದು ನೋಟಿಸ್ ಮಾಡಿದೆ. ಏರ್ ಇರುತ್ತೆ. ಅದೆಲ್ಲ ಕಣ್ರಿ ರೀ, ಅದು ಬ್ಯಾಕ್ ಗ್ರೌಂಡಿಂದ ಬತ್ತೈತೆ ಸೌಂಡ್. ಅದು ನೋಡಿ ಅಲ್ಲಿ ಬುರ್ರು 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 ಅಂತಾರೆ. नहीं आप जब पक जा रहा जल्दी से चिकन मिल जाएगा जल्दी। नहीं तो टाइम मिल गया तो चिकन में लेंगे मसाला आया ऊपर। ಮಿನಿಟ್ಸ್ ಇದನ್ನ ಈಗ ಕ್ಲೋಸ್ ಮಾಡ್ಬಿಡೋಣ. ನಂಬರ್ ಇಲ್ವಾ? ಮಸಾಲೆ ಇದು ಏನ್ ಮಸಾಲೆ ಸರ್? ಇದು ನಾವು ಈ ಪುದೀನ ಚಿಕನ್ ಅಲ್ವಾ ಮಾಡ್ತಾ ಇರೋದು. ಇದಕ್ಕೆ ನಾವು ಟೊಮೊಟೊ, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಮತ್ತೆ ಪುದೀನಾನ ಜಾಸ್ತಿ ಹಾಕೋಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಗ್ರೀನ್ಗೆ, ಮತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ಈಗ ನಾವು ನೋಡಿ ಯಾವುದೇ ರೀತಿ ಪ್ಯಾಕೆಟ್ ಮಸಾಲೆಗಳನ್ನ ಯೂಸ್ ಮಾಡಲ್ಲ ನಾವು. ಈಗ ಆಲ್ಮೋಸ್ಟ್ 15 ನಿಮಿಷ ಆಗಿದೆ ಚಿಕನ್. ನಾವೀಗ ಇದಕ್ಕೆ ಮಸಾಲೆ ನಾವು ಮನೇಲೆ ರುಬ್ಕೊಂಡು ತಂದಿರೋದು ಸರ್. ಚೆನ್ನಾಗಿರುತ್ತಲ್ವಾ? ಒಳಕಲ್ಲು ನೆಕ್ಸ್ಟ್ ಕ್ಯಾಂಪ್ ಅಲ್ಲಿ ರುಬ್ತೀವಿ. ಯಾಕೆಂದ್ರೆ ನಾವು ಯಾವುದೇ ರೀತಿ ಪ್ಯಾಕೆಟ್ ಮಸಾಲೆಗಳನ್ನ ಯೂಸ್ ಮಾಡಲ್ಲ. ಯಾಕೆಂದ್ರೆ ನಾವು ಈಗ ಮನೇಲಿ ಹೋಮ್ ಮೇಡ್ ಮಸಾಲ ನಾವು ತಯಾರು ಮಾಡ್ಕೊಂಡು ನಿಮ್ಮಂತವರೇ ಬೇಕಾಗಿರೋದು ನಾವು ಇದನ್ನ ಹಾಕ್ತಾ ಇದೀವಿ. ನೆಕ್ಸ್ಟ್ ಗೆ ನೀವು ಒಳಕಲ್ಲಲ್ಲಿ ರುಬ್ಬಿಸ್ತೀವಿ ನಿಮ್ ಕೈಲಿ. ಸರಿ ರುಬ್ಬಕ್ಕೆ ಅಂತಾನೆ ಟ್ರೈ ಇರುತ್ತೆ ನೋಡಿ. ಮಸಾಲೆ ಹಾಕ್ತಿದ್ದಂಗೆ ಒಂದು ಒಳ್ಳೆ ಪುದೀನ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ. ಪ್ರಸಾದ್ ನಿನ್ಗೆ ಮೂಗ್ ಕಟ್ಕೊಬಿಟ್ಟಿರ್ಬೇಕು, ಅದಕ್ಕೆ ಬಾಳ್ಗಡೆ ಹೋಗ್ಬಿಟ್ರೆ ಹಾಕೊಳ್ಳಿ ಸ್ವಲ್ಪ. ಸ್ವಲ್ಪ ನೀರು ಹಾಕೊಡಿ ಲೈಟಾಗೆ. ಇಲ್ಲಿ ಬನ್ನಿ ಇನ್ನೂ ಸ್ವಲ್ಪ ಹಾಕೊಳ್ಳಿ ಮುನೇಶ್ವರ. ಇದು ಮಸಾಲೆ ಹಾಕಿದ ತಕ್ಷಣ ಎಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಿರ್ಲಿ. ಕೆಂಪಿದೆ ಇರುತ್ತೆ ಸರ್. ಆಗುತ್ತೆ ಯಾರಾದ್ರೂ ಮನೆಯಲ್ಲಿ ಒಂಚೂರು ಮಾಡ್ಕೊಂಡಿದ್ರೆ ತಗೊಂಡು ಸರ್. ಎಲ್ಲ ರೆಡಿ ಆಗಿದೆ. ಈಗ ಪುದೀನ ಚಿಕನ್ ಮಸಾಲ ಎಲ್ಲ ಕಂಪ್ಲೀಟ್ ಆಗಿ ಆಗಿದೆ. ಈಗ ಒಳ್ಳೆ ಟೇಸ್ಟ್ ಬಂದಿದೆ, ಆಗಿದೆ ಕರೆಕ್ಟಾಗಿ. ಇಳಿಸ್ಕೊಬಿಡೋಣ ಇದನ್ನ ಕೆಳಗಡೆಗೆ. ಇವಾಗ ಇಳಿಸ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆ ರೆಸಿಪಿ ತೋರ್ಸೋಣ. ಇವಾಗ ಅಭಿಷೇಕ್ ಅವರೇ, ಸುತ್ತ ಕಾಡು, ಮಧ್ಯ ಗುಡ್ಡೆ, ಮಧ್ಯದಲ್ಲಿ ಕ್ಯಾಂಪ್ ಆಗ್ತಾ ಇದೀವಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ಹೇಗಿದೆ ವಸೀಂ? ಈ ತರ ಎಕ್ಸ್ಪೀರಿಯನ್ಸ್ ನಾನು ಈ ವಯಸ್ಸಲ್ಲಿ ಮಾಡಿದ್ದೆ. ಇವಾಗ ತಿರ್ಗಾ ಬಂದೈತೆ ಆ ಕಾಲ. ಫಸ್ಟ್ ಮಾಡಿದ್ದೆ ಈ ಏಜ್ ಅಲ್ಲಿ ಲಾಸ್ಟ್. ಓಕೆ, ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಸಕ್ಕತ್ತಾಗಿದೆ. ಹಳೇ ನೆನಪುಗಳೆಲ್ಲ ಬರ್ತಾ ಇದೆ. ಓಕೆ ಫಸ್ಟ್ ಮಾಡಿದ್ದಾ? ಬಟ್ ಕಾಡ್ ಮಧ್ಯೆ ಮಾಡಿರ್ಲಿಲ್ಲ ವಸೀಂ ನೀನು? ಇಲ್ಲ, ಮಾವನ್ಕಾಯಿ ತೋಟ. ಓ ಹಾಗೆ ಮಾವನ್ಕಾಯಿ ತೋಟ ಆ ಟೈಮಲ್ಲಿ. ಆದ್ರೆ ಕ್ಯಾಂಪಿಂಗ್ ಅಲ್ಲ, ನ್ಯಾಚುರಲ್ ಅದು ಇರ್ತಾರಲ್ಲ ನೈಟ್ ಅಲ್ಲಿ. ಮಚ್ಚಾ, ನಾವು ಕ್ಯಾಂಪಿಂಗ್ ಮಾಡ್ತಾ ಇದ್ದೆ ಹೆಂಗೆ ಗೊತ್ತಾ ಮಚ್ಚಾ? ನಮ್ಮ ದೊಡ್ಡಪ್ಪ ನಮ್ಮ ತಾತಿರ್ ಜೊತೆ ರಾಗಿ ಹುಲ್ ಕಾಯ್ಕೊಂಡು ಎಲ್ಲಿ ಗೊತ್ತಾ? ಕಣದಲ್ಲಿ. ಅವಾಗ ನನಗೆ ರಾತ್ರಿ ಹೊತ್ತು ನಮ್ ದೊಡ್ಡಪ್ಪನ ಜೊತೆ ಮನೆ ಕಬೇಕಂತ ಇಷ್ಟ. ಹುಲ್ಲಾಗ್ತಾ ಇದ್ವಲ್ಲ, ಬೆಂಕಿ ಏನಿಲ್ಲ,
ಬಟ್ ನೈಟ್ ಆಲ್ಟ್ ಆಯ್ತಾ ಇದ್ವಲ್ಲ, ಲ್ಯಾಂಪ್ ಇರೋದು, ಒಂದು ಲ್ಯಾಂಪು ಮಾಮೂಲಿ. ನಾವು ಮನೆಗೆ ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ತಾತ ಅಯ್ಯ ಇರ್ತಾ ಇದ್ದ. ನಾವು ಊಟ ಮಾಡ್ಕೊಂಡು ಬಂದ್ಮೇಲೆ ಅವ್ನ ಮನೆಗೆ ಹೋಯ್ತಾ ಇದ್ದ. ನೈಟ್ ನಾವು ಆಲ್ಟ್ ಆಯ್ತಾ ಇದ್ದೋ, ಗುಡ್ಲು ಮಾಡ್ಕೊಳ್ಳುವು, ಮೆದೆಗೇನೆ ಮೆರೆ ಚುಚ್ಚಿಬಿಟ್ಟು ಸುತ್ತ ಹಿಂಗೆ ಬಿಟ್ಕೊಂಡು ಗುಡ್ಲು ಮಾಡ್ಕೊಳ್ಳುವು. ನೈಟ್ ಅಲ್ಲೇ ಆಲ್ಟ್ ಆಯ್ತಾ ಇದ್ದೋ. ಹೊಲ ಮಾಮೂಲಿ ಹುಲ್ಲೋಗ್ತಾ ಇದ್ವಲ್ಲ ರಾಗಿ, ಅವಾಗ ನೈಟು ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ಅಲ್ಲೇ ಆಲ್ಟ್ ಆಯ್ತಾ ಇದ್ದೋ. ಅದು ನಾನು ಚಿಕ್ಕ ವಯಸ್ಸಲ್ಲಿ ಮಚ್ಚ, ಏನೊಂದ 5ನೇ ಕ್ಲಾಸ್ 6ನೇ ಕ್ಲಾಸು 4ನೇ ಕ್ಲಾಸ್ ಆ ಥರ ಇದ್ದೆ ನಾನು. ಅವಾಗ ನೈಟ್ ಆಲ್ಟ್ ಆಯ್ತಾ ಇದ್ದೆ ದೊಡ್ಡಪ್ಪನ ಜೊತೆ. ಪ್ರಾಣಿಗಳು ಬಂದಿರೋ ಅಂದ್ರೆ ನಾನಿದ್ದಾಗ ಯಾವ್ದು ಬಂದಿಲ್ಲ. ನಮ್ ದೊಡ್ಡಪ್ಪರ್ ಇದ್ದಾಗ ಮಚ್ಚ ನಮ್ಮೂರಲ್ಲಿ 2 ಬಸವಗಳಿದ್ದು, ಕಪ್ಪುದೊಂದು ವೈಟ್ ಇದೊಂದು, ಜಮಾಂದ ಬಸವ ಜ್ಞಾಪನದ. ಆ ಬಸವಗಳು ಬಂದು ಮೇಯ್ತಾ ಇದ್ವಂತೆ, ರಾಗಿ ಒಟ್ಟ ಮೇಯ್ತಾ ತೆನೆನೆ ಮೇಯ್ತಾ ಇದ್ವಂತೆ ಮಾಮೂಲಿ. ಇವರು ನಮ್ ದೊಡ್ಡಪ್ಪ ಮತ್ತೆ ನಮ್ ಚಿಕ್ಕಪ್ಪ ಅವರೆಲ್ಲ ಮನೆಗಿದ್ರು. ಇವ್ರೇನಂತ ತಿಳ್ಕೊಬಿಟ್ಟವ್ರೆ, ಕರಡಿ ಅನ್ಕೊಬಿಟ್ಟವ್ರೆ. ಅದು ಬಸವ ಬಸವ ಬಸ, ಅದು ಮಾಮೂಲಿ ಉಸಿರು ಬಿಡೋದು ಗೊತ್ತಲ್ಲ ಬಸವ, ಅದು ಮೇಯ್ತಾವೆ. ಇವರು ಕರಡಿ ಅನ್ಕೊಬಿಟ್ಟವ್ರೆ. ಲಾಸ್ಟಿಗೆ ಆಮೇಲೆ ತಡಿ ಧೈರ್ಯ ಮಾಡಿ ಬ್ಯಾಟ್ರಿ ಬಿಟ್ರಂತೆ. ಆವಾಗ ಬಸವ ಓಡ್ಸು ಹೋಗೋಣ, ಆಮೇಲೆ ಎತ್ಕೊಂಡಿಲ್ಲ. ಹಂಗೆ ಕರಡಿಗಳೆಲ್ಲ ಸಿಕ್ಕೈತೆ, ಹೋಗ್ಬೇಕಾರೆಲ್ಲ ಸಿಕ್ಕೈತೆ. ಅದ್ರ ಪಾಡ್ಗೆ ಹೋಯ್ತಾ ನಾವು ಪಾಡ್ ನಾವು ಬಂದ್ಬಿಟ್ಟಿದೀವಿ. ಇದು ಓದನ ಮಸ್ತ್ ಹೋಗ್ಬಿಟ್ಟು ಮಲ್ಕೊಬಿಡ್ಬೇಕಾ ನಿಮ್ದಿನ? ಯಾವ ಟೆನ್ಷನ್ ಇಲ್ಲ, ಏನಿಲ್ಲ. ಏನ್ ಗೊತ್ತಾ ಗುರು, ಫೋನ್ ಸ್ವಿಚ್ ಆಫ್ ಮಾಡ್ಬೇಕು. ಈ ಕತ್ಲೆ ಪ್ರಪಂಚ ನೋಡ್ಬೇಕು. ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಡ್ಬೇಕು. ನಾನು ಆಟೋಮೆಟಿಕ್ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತದೆ. ಯಾವ ಟೈಮಲ್ಲಿ ಹಾಕಬೇಕು ಅದು ಅದೇ ಆಗ್ಬಿಡ್ತದೆ. ಯಾಕಂದ್ರೆ ಬ್ಯಾಟ್ರಿ ಯಾವಾಗ್ಲೂ ಲೋನೆ, 3% 4% ಐತೆ. ಹಿಂಗ್ರಿ ಗ್ಯಾಸು. ಆಕ್ಚುಲಿ ಇದು ನಮ್ದು ಫಸ್ಟ್ ವಿಡಿಯೋ, ಇದೇ ಫಸ್ಟ್ ವಿಡಿಯೋ. ಫಸ್ಟ್ ಟೈಮು ಅಂದ್ರೆ ಈ ತರ ಕ್ಯಾಂಪಿಂಗ್ ಎಲ್ಲ ಮಾಡಿದೀವಿ, ಬಟ್ ಯಾವ್ದು ಇದನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋದು ಅದೇನು ಮಾಡ್ತಾ ಇರಲಿಲ್ಲ. ನಮ್ಮ ಕ್ರೇಜ್ ಏನೋ ನಾವು ಮಾಡ್ಕೋತಾ ಇದ್ದೋ, ಇದು ಮಾಡ್ತಾ ಇದ್ದೋ. ವಿಡಿಯೋ ಮಾಡ್ಬೇಕಂತಾನೆ ಮಾಡಿರೋದು ಇದೆ ಫಸ್ಟ್ ಟೈಮ್. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೌದು, ಹಂಗಂದ್ರೆ ಯಾರಾದ್ರೂ ಕ್ಯಾಂಪಿಂಗ್ ಮಾಡ್ಬೇಕಂದ್ರೆ ಸಾಟರ್ಡೆ ಸಂಡೇ ನಮ್ಮ ಕ್ಯಾಂಪ್ ಜಾಯ್ನ್ ಆಗಿ ನಮ್ಮ ಜೊತೆ ಬನ್ನಿ, ಎಂಜಾಯ್ ಮಾಡಿ. ನಾವು ಕ್ಯಾಂಪ್ ಹಾಕೋದು ಬಂದು ಫಾರೆಸ್ಟ್ ಮಧ್ಯ, ಕಾಡು ಮಧ್ಯ, ಈ ಥರ ಬೆಟ್ಟ ಗುಡ್ಡಗಳ ಮೇಲೆ ನಾವು ಕ್ಯಾಂಪ್ ಹಾಕೋದು. ಇನ್ನೂ ಅಪ್ಡೇಟು ಮಾಡ್ತೀವಿ, ಇದು ಫಸ್ಟ್ ವಿಡಿಯೋ. ಅಪ್ಡೇಟ್ ಮಾಡ್ತೀವಿ, ಸೇಫ್ಟಿ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ. ಇದು ಫಸ್ಟ್ ವಿಡಿಯೋ. ಹೇಗೈತಪ್ಪ? ಹೆಂಗೈತೆ ಎಕ್ಸ್ಪೀರಿಯನ್ಸ್? ಡ್ರ್ಯಾಗನ್ ಮಾತೇ ಇಲ್ಲ, ಇಲ್ಲಿ ಉರಿತಾರಲ್ಲ ಡ್ರ್ಯಾಗನ್, ಅದಕ್ಕೆ. ಕ್ಯಾಂಪ್ಗೆ ಯಾರಾದ್ರೂ ಬರ್ತೀನಿ ಅಂತ ಅಂದ್ರು, ಭಾಗವಹಿಸ್ತೀನಿ ಅಂದ್ರು ನಿಮ್ ಜೊತೆ, ಖುಷಿ ಆಯ್ತು ಅಂತ. ಅದಕ್ಕೆ ನೀವು ಪ್ರತಿ ವಾರನೂ ಮಾಡ್ತೀರಾ? ಓಕೆ. ಇಲ್ಲ ಅದಕ್ಕೆ ಅಂತ ಸಮಯ ನಿಗದಿ ಪಡಿಸ್ತೀರಾ? ನಾವು ಕ್ಯಾಂಪ್ ಮಾಡಿರೋದೇ ವೀಕೆಂಡ್ಗೋಸ್ಕರ. ವೀಕೆಂಡ್ ಅಲ್ಲಿ ನಾವು 1 ವಾರ ಕೆಲಸ ಮಾಡಿರ್ತೀವಿ ವಾಪಸ್ ಆದವ್ರೆ. ಇದನ್ನ ಸ್ಟ್ರೆಸ್ ನ ರಿಲೀಫ್ ತಗೊಳ್ಳಿಕ್ಕೆ ನಾವು ಮಾಡೋದು, ಸರಿನಾ? ರಜಾ ಇದೆ ಅಂತ ಅಲ್ಲ, ಪ್ರತಿ ವೀಕೆಂಡ್ ಮಾಡ್ತೀವಿ. ಇವತ್ತು ಈ ಬೆಟ್ಟ ಸೆಲೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಇನ್ನು ಅಡ್ವೆಂಚರಸ್ ಇರೋದು ಸ್ವಲ್ಪ ಇನ್ನೊಂದು ಬೆಟ್ಟ ಚೂಸ್ ಮಾಡ್ತೀವಿ. ಸೊ ದೆನ್ ನೆಕ್ಸ್ಟ್ ಆ ಥರ, ಸರಿನಾ? ಯಾರು ಬೇಕಾದ್ರೂ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಷ್ಟೇ. ಏನು ಹೇಳಿದ್ರಿ ಓಸಿ? ಏನಿಲ್ಲ, ಸಾವು ಆದ್ಮೇಲೆ ಜೀವನ ಹೆಂಗಿರುತ್ತೆ ಅಲ್ಲಿ ಎಲ್ಲ ಅಂತೀವಲ್ಲ ನಾವು, ಹಿಂಗೆ ಇಷ್ಟೇ. 4 ಜನನೂ ಇರಲ್ಲ, ಒಬ್ಬನೇ ಬೆಂಕಿ ಮುಂದೆ ಕುತ್ಕೋಬೇಕು, ಒಬ್ಬನೇ ಕಾಡು ಮುಂದ್ರಲ್ಲಿ ಇರಬೇಕು. ನಾವು ನಿಮ್ಮ ಮಕ್ಕ ಕಾಣಲ್ಲ, ನಿಮ್ಗೆ ನಮ್ಮ ಮಕ್ಕ ಕಾಣಲ್ಲ. ಸತ್ತೋದ್ಮೇಲೆ ಸ್ವರ್ಗ ನರಕ ಯಾರು ನೋಡಿಲ್ಲ. ಹೌದು, ಇಲ್ಲೇ ಇರ್ತೀವಿ ನನ್ನ ಲೆಕ್ಕಕ್ಕೆ. ಹೌದು. ಏನ್ ಗೊತ್ತಾವ್, ಸೇಮ್ ಸಾಕಾಗಿರ್ತೀವಲ್ಲ ಜನಗಳದು ಸವಾಸ, ಈ ಸವಾಸ ಆ ಸವಾಸ. ಹೌದು, ದುಡ್ಡಿನ ಟೆನ್ಷನು, ಕೆಲ್ಸದ ಟೆನ್ಷನು, ಸಾಕಾಗ್ಬಿಡ್ತೀವಿ. ಆ ಪ್ರಪಂಚಕ್ಕೆ ತಿರ್ಗಾ ಹೋಗೋದೇ ಬೇಡ, ಹಿಂಗೆ ನೆಮ್ಮದಿಯಾಗಿರೋ ಅದು ಸಾಕಾಗ್ಬಿಡ್ತದೆ. ಏನ್ ಗೊತ್ತಾವ ಸೇಮ್, ಎಲ್ಲಾ ತರ ನೋವು ತಿಂದಿರೋರ್ಗೆ ಅದ ಆ ತರ ಅನ್ಸ್ಬಿಡ್ತದೆ. ಈ ಸವಾಸನೆ ಬೇಡಪ್ಪ, ಜನರು ಸವಾಸ ಬೇಡ ಈಗಲೇ ಅನಿಸ್ತಾ ಇದೆ. ಏನ್ ಮಾಡ್ತೀರಾ, ಸಾವುವರೆಗೂ ಅವ್ರಿಗೆಲ್ಲ ತಡ್ಕೊಂಡಿರುತ್ತೆ. ಮೊಬೈಲ್ ಬಂತು ಬಂದ್ರೂ ಸ್ವಿಚ್ ಆಫ್ ಮಾಡ್ಕೊಳ್ತೀನಿ, ಯಾರು ಸವಾಸ ಬೇಡ ಅಂತ ಬಿಟ್ಟು.
ತಿಂತೀರಾ? ಲಿಪಿಟ್ ತಂದಿದ್ದೀರಾ? ಇಲ್ಲ ರೀ ತರೋಣ ಅನ್ಕೊಂಡೆ. ಅಲ್ಲ ತಂದಿದ್ರೆ ಕೊಡ್ರಿ. ತರಲಿಲ್ಲ. ಕಾಡಿಗೆ ಬರ್ತೀವಿ ಅಂದ್ಮೇಲೆ ಅವೆಲ್ಲ ತರ್ಬೇಕ್ರಿ. ಪೇಜ್ ಹೆಸರು ಬಂದ್ಬಿಟ್ಟು ಡಾರ್ಕ್ ಟ್ರಯಲ್ ಸರ್ವೈವಲ್ಸ್ ಅಂತ, ಸರಿನಾ? ನಾವು ಇದೇ ರೀತಿ ಕಂಟೆಂಟು ಪ್ಲಸ್ ವೀಡಿಯೋಸು ಕ್ಯಾಂಪಿಂಗು ಮಾಡ್ತಾ ಇರ್ತೀವಿ, ಪ್ರತಿ ವೀಕೆಂಡ್ ಮಾಡ್ತಾ ಇರ್ತೀವಿ, ಸರಿನಾ? ನಮ್ಮ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್. ಡಾರ್ಕ್ ಟ್ರಯಲ್ ಸರ್ವೈವಲ್. ಬ್ರದರ್ ಹೆಂಗಪ್ಪ ಜಾಗ ಚೆನ್ನಾಗಿ ಇಷ್ಟ ಆಯ್ತಾ? ಸೂಪರ್. ಈ ತರ ನೇಚರ್, ಈ ತರ ಬೆಂಕಿ ಬಿಡ್ತಾ ಇರೋದು, ರುಚಿಯಾಗಿ ತಿಂತಾ ಇರೋದು ನಾವು ಸಾಕದಾಗಿ ಕಾಣಿಸ್ತಾ ಐತೆ. ಇಷ್ಟ ಆಯ್ತಾ? ಸೂಪರ್ ಸೂಪರ್ ಸೂಪರ್. ಸ್ವಲ್ಪ ಜಾಗದ ಬಗ್ಗೆ ಹೇಳಿ ಜಯಪ್ರಸಾದ್ ಅವ್ರೆ. ಅವ್ರಿಗೆ ಜಾಗದ ಬಗ್ಗೆ ಅಂದ್ರೆ ಎಲ್ರು ಹೌದು, ಇಲ್ಲಿ ಇತಿಹಾಸ, ಅಡ್ರೆಸ್, ಹೌದು ಎಲ್ರು ಮಡಿಕೇರಿ ಮಲೆನಾಡು ಅಂತ ಹೋಯ್ತಾರೆ. ಹೌದು ಆದ್ರೆ ಈ ಬೆಟ್ಟ ಗುಡ್ಡ, ಈ ರಾಮನಗರದಲ್ಲಿ ಇರೋಂತ ಬಂಡೆಗಳು, ಬಂಡೆ ಗುಹೆಗಳು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು. ಹೌದು ಹೌದು. ಆಕ್ಚುಲಿ ರಾಮನಗರ ಸುತ್ತಮುತ್ತ ಬರೀ ಬಂಡೆಗಳೇ ಇರೋದು, ಬರೀ ಬೆಟ್ಟ ಬಂಡೆಗಳೇ ಇರೋದು. ಅವ್ನು ಹೇಳ್ದಂಗೆ ನಾವಿದೀವಿ. ಈ ಗುಹೆ ಒಳಗಿಂದ ನೈಟ್ ಹೊತ್ತು ಬರೋಂತ ಪ್ರಾಣಿಗಳು ನೋಡ್ಬೇಕು ನೀವು. ಹೌದು, ನೈಟ್ ಹೊತ್ತು ಪ್ರಾಣಿಗಳು ಸಿಕ್ಕರೆ ಇವ್ರು ನೋಡಕ್ ಆಯ್ತದ? ಆಗುತ್ತೇನ್ರಿ? ಅದಕ್ಕೆ ಅದೆಲ್ಲಿ ಮಚ್ಚು ಅಲ್ಲ ಇದೆ. ಡ್ರ್ಯಾಗನ್ ಅವ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಅದಾದ ಕೆಜಿ ಹೇಳಿ ವಸೀಂ, ಹೊಟ್ಟೆ ತುಂಬಾ ಊಟ ಮಾಡಿದ್ರು ಏನಿಲ್ಲ, ಡ್ರ್ಯಾಗನ್ ಹಾಕು. ಅವ್ರ ಅಜ್ಜಿ ನೋಡ್ಬೇಕು ಡ್ರ್ಯಾಗನ್ ನಿಮ್ಗೆ ತಿರ್ಗಾ ಮಾಡ್ಬಿಡ್ತಾರೆ. ನೇಚರ್ ಮಧ್ಯೆ ಒಳ್ಳೆ ಗ್ರೀನ್ ಚಿಕನ್ ಮಸಾಲ, ವೈಟ್ ರೈಸು, ಬಿಸಿ ವೈಟ್ ರೈಸು ಹಾಕೊಂಡು ಹೊಡಿತಾ ಇದ್ದೀವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಹೊರಗಡೆ ನಾವು ಏನೇ ಫುಡ್ ಮಾಡಿದ್ರು ಇಲ್ಲಿ ಸೂಪರಾಗಿ ಆಯ್ತದೆ. ಯಾಕೆ ಅಂತ ಅಂದರೆ ನಮ್ಮ ಶೆಫ್ ಬಂದು ಅಲ್ಟಿಮೇಟು, ಗ್ರೀನ್ ಚಿಕನ್ ಮಸಾಲ ಗ್ರೇವಿ ಮಾಡೋದಲ್ಲ ಅಲ್ಟಿಮೇಟು. ವಸೀಂ ಹೆಂಗ್ರಿ ಟೇಸ್ಟ್ ಹೇಳ್ರಿ? ತಲೆ ಎಲ್ಲರಿಸ್ಬಿಟ್ರೆ ಆಗಲ್ಲ. ಲಕ್ಕಿನ ಯಾರು ಹೆಂಡ್ತಿನಾ? ಹೌದು. ಎಲ್ಲ ಆಕ್ಚುಲಿ ಹೇಳ್ತಾರ ಅದು ಒಳ್ಳೆ ಅಡುಗೆ ಮಾಡೋಂಗೆ. ಮೊನ್ನೆ ಪೀಸ್ ಬೆಂದದ, ಚೆನ್ನಾಗಿ ಬೆಂದದಲ್ಲ ಕರ್ತಿ. ಮೊದ್ಲು ಯಾರು ಮಾಡಿರೋದು? ನಮ್ಮ ಅಭಿಬೈ. ತೋರ್ಸ್ರಿ ನಮ್ಮ ಅಭಿಬೈನ. ಎಲ್ರಿ ಅವರು? ಅಭಿಬೈ ಒಂದ್ ನಾಯಿ ಮಾಡಿ. ಹಾಯ್ ಎಲ್ಲರಿಗೂ ಊಟದಲ್ಲಿ ಏನಾದ್ರು ತಪ್ಪಿದ್ರೆ, ಉಪ್ಪು ಖಾರ ಏನಾದ್ರು ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಏನು ಕಾಡು ರೀ, ಏನು ಮಾಡಕ್ಕಾಗಲ್ಲ. ಏನ್ ಮನೆ ಕಟ್ಟೈತ ಉಪ್ಪಿಲ್ಲ ರೋಗ ಹಾಕ ಬಂದ್ಬಿಡಕ್ಕೆ. ಸೇಮ್ ಮನೆ ಕೌಡ ಫುಲ್ಲಾ? ನನಗಂತೂ ನಿದ್ದೆ ಬರ್ತಾ ಇಲ್ಲ. ಯಾವಾಗ ಯಾವ ಪ್ರಾಣಿ ಬೇಕಾದ್ರೂ ಬರ್ಬೋದು. ಬರ್ತಾ ಇಲ್ಲ ಅಂತ ನಾನು ಅದಿ ನಿಮ್ ಸೇಫ್ಟಿ ಮುಖ್ಯ ನನಗೆ, ನಮ್ದಲ್ಲ. ನೀನ್ ಮಲ್ಕೋಗುರು ಆರಾಮಾಗಿ. ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲೂ ಚಿರತೆ ಇಲ್ಲ ಕರಡಿ ಸರಿನಾ? ಇರೋದೇ ಎರಡು, ಒಂದು ಕರಡಿ ಬರ್ಬೋದು, ಇಲ್ಲ ಒಂದು ಚಿರತೆ ಬರ್ಬೋದು. ಅದೇನ್ ಬೇಡ, ಇಲ್ಲಿ ಪಕ್ಕ ಡೇಂಜರ್ ಅವನೇ. ಅದೇನ್ ನಿನ್ನೆ ತಲೆ ಕೆಡ್ಸ್ಕೊಬೇಡ, ಬರೀ ಕಣ್ಣಲ್ಲೇ ಒಳ ಸಾಯಿಸ್ಬಿಡ್ತಾರ ಅವ್ರು. ಆ ಲೆಕ್ಕಾಚಾರ ಸರಿನಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೈಟ್ ಟೈಮು ಸೇಮ್ ಹಿಂಗೆ ಮನ್ಕೋತಾ ಇದ್ವಿ ನಾವು ಅವಾಗ ಕಡದಲ್ಲಿ, ಹುಲ್ಲು ಕಾಯ್ಕೊಂಡು, ಹುಲ್ಲುನು ರಾಗಿ. ಏನ್ ಹೇಳಿದ್ರು?
ಅದೇ ಏನ್ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಕಾಡೇವನ ಬರ್ಬೋದು, ಚಿತ್ತೆನ ಬರ್ಬೋದು, ಸರಿನಾ? ಬಟ್ ಅಲರ್ಟ್ ಆಗಿರ್ಬೇಕಷ್ಟೇ. ಡ್ರ್ಯಾಗನ್ ತಿನ್ಬಿಡ್ತಾನ. ಇಲ್ಲಿ ಡ್ರ್ಯಾಗನ್ನೇ ಅದ್ ತಿನ್ಬಿಟ್ರೆ ಅದು ಕಷ್ಟ. ಆಮೇಲೆ ಇಲ್ಲ ಡ್ರ್ಯಾಗನ್ಗೆ ಯಾವ ಲೆಕ್ಕಕ್ಕೆ ಅದೆಲ್ಲ ಚಿಟ್ಟೆ ಕರಡಿ ಎಲ್ಲ ರೀ ಮನೇಲಿರೋ ಕೊತ್ತಿ ಅಲ್ಲ ರೀ ಅದು ಚಿರತೆ. ಡ್ರ್ಯಾಗನ್ ಹೇಳಿ ಒಂಚೂರು ಡ್ರ್ಯಾಗನ್. ಎರಡು ಕಾಲು ಟೈಮು, ಮಿಡ್ ನೈಟು, ಯಾರು ಮಲ್ಕೋತಾವಲ್ಲ, ಯಾಕೆ ನೀವು ಈ ಮಳಗಕ್ಕೆ ಬಿಟ್ಟಿರ್ತಾನೆ. ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಮಧ್ಯದಲ್ಲಿ ನಿಮ್ತಾರೆ. ಹಂಗೆ ಮನೆ ಕೋಸಿನ ತಲೆ ಕೆಡ್ಸ್ಕೊಬೇಡ ನೀನು. ಬೈ ವಿಡಿಯೋ ಎಂಡ್ ಮಾಡಿ, ಇವ್ರು ತುಂಬ ಡಿಸ್ಟರ್ಬ್ ಮಾಡ್ತಾವ್ರೆ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ನೀವು ಯಾರು ಎದ್ರಕೊಬೇಡಿ, ಆರಾಮಾಗಿ ಮನಿಕೊಳ್ಳಿ. ತಿರ್ಗಾ ಹೇಳ್ತಾವ್ರಲ್ಲ, ತಿರ್ಗಾ 3 ಗಂಟೆಗೆ ಎದ್ದೇಳ್ತಾರೆ. ಈಗ ಮತ್ತು ಆಗಲೇ 12 ಗಂಟೆಗೆ ಒಂದ್ಸಲಿ ಇತ್ತು ಗುಡ್ ನೈಟ್, 1 ಗಂಟೆಗೆ ಒಂದ್ಸಲಿ ಇತ್ತು. ಇವಾಗ ಎಷ್ಟು ಟೈಮು? 2 ಕಾಲು. ಈಗ 2 ಕಾಲು, ತಿರ್ಗಾ 3 ಗಂಟೆಗೆ ತಿರ್ಗಾ ಎದುರಿಸ್ತಾರೆ ನೋಡಿ. ತಿಗಣೆನ ಏನು ಹೇಳೋದು? ಬೆಳಗ್ಗೆ ತಿಗಣೆ ಎದುರಿಸ್ತಾರೆ. ಗುಡ್ ನೈಟ್ ಕನ್ನಡಿಗರೇ, ಗುಡ್ ನೈಟ್.